ಆದರೆ ಬಿಜೆಪಿಯವರು ಜನರನ್ನ ದಾರಿ ತಪ್ಪಿಸೋದ್ರ ಬದಲು ಅವರೇ ಮೂರ್ಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇಲ್ಲೆಲ್ಲ ನೋಡಿದ್ದೀರಿ, ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವನ್ ಜಾರಿಯಾದ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಡ್ತವೆ. ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ರೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ನೀವೇ ಸಾಕ್ಷಿ. ಆರ್ ಅಶೋಕ, ಬಸವರಾಜ ಬೊಮ್ಮಾಯಿ, ವಿಜಯೇಂದ್ರ ಒಬ್ಬರ ಮೇಲೊಬ್ಬರು ಸುಳ್ಳು ಹೇಳದ್ದೇ ಜಾಸ್ತಿ. ಒಬ್ಬರ ಮೇಲೆ ಒಬ್ಬರು ಸುಳ್ಳು. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಬಿಜೆಪಿಯವರ ಮನೆ ದೇವರೇ ಸುಳ್ಳು. ಈ ಬಿಜೆಪಿಯವರು ಅವ್ರ ಮನೆ ದೇವರು ಸುಳ್ಳು. ಯಾಕಂದ್ರೆ ನರೇಂದ್ರ ಮೋದಿಯವರೇ ಸುಳ್ಳು ಹೇಳ್ಬಿಡ್ತಾರೆ. ನರೇಂದ್ರ ಮೋದಿಯವರೇ ಸುಳ್ಳು ಹೇಳಿದ್ದಾರೆ ಈ ದೇಶದ ಜನರಿಗೆ. ಅವ್ರು ಹೇಳಿದ್ರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಭಾರತದ ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ. ಇವತ್ತವರಿಗೆ 10 ವರ್ಷ ಆಯ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ, 15 ಪೈಸೆನೂ ಕೊಡ್ಲಿಲ್ಲ. 15 ಲಕ್ಷ ಕೊಡ್ತೀವಿ ಅಂತ. 15 ಲಕ್ಷ ಅಚ್ಚೇ ದಿನ ಹೆಂಗೆ ಅಂತಂದ್ರು. ಅಚ್ಚೇ ದಿನ ಹೆಂಗೆ ಅಂತಂದ್ರು. ನೀವು ಹೇಳಿ, ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ? ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಮತ್ತೆ ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಏನಾಯ್ತು? ಅಚ್ಚೇ ದಿನ ಏನಾಯ್ತು? ರೈತರ ಆದಾಯವನ್ನ ದುಪ್ಪಟ್ಟು ಮಾಡುತ್ತೇನೆ, ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ. ಮಾಡಿದ್ರ? ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೊಟ್ಟಂತ ಭರವಸೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ. ಮಾಡಿದ್ರ? ನರೇಂದ್ರ ಮೋದಿ ಏನ್ ಬಿಜೆಪಿಯವರು ಹಾಡಿ ಹೊಗಳ್ತಾರೆ, ನಮ್ಮ ಇತ್ತೀಚೆಗೆ ದೇವೇಗೌಡರು ಹೊಗಳಕ್ ಶುರು ಮಾಡ್ಕೊಬಿಟ್ಟವ್ರು. ಇತ್ತೀಚೆಗೆ ದೇವೇಗೌಡರು ಏನ್ ಹೇಳ್ತಾರೆ ಅಂತಂದ್ರೆ, ಇದೇ ದೇವೇಗೌಡರು ನಾನು ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟತೀನಿ ಅಂತ ಹೇಳಿದ್ರು. ಇದೇ ದೇವೇಗೌಡರು ಮುಸಲ್ಮಾನ್ ಆಗಿ ಹುಟ್ಟತೀನಿ. ಯಾಕಂತಂದ್ರೆ ಬಿಜೆಪಿಯವರು ಜಾತಿವಾದಿಗಳು, ಕೋಮುವಾದಿಗಳು. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ಬಿಜೆಪಿಯವ್ರ ಜೊತೆ ಸೇರಲ್ಲ. ನರೇಂದ್ರ ಮೋದಿ ಏನಾದ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ದದು 2019ರಲ್ಲಿ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಈಗ ನರೇಂದ್ರ ಮೋದಿಯವರು ನಮ್ದು ಸಂಬಂಧ ಬಹಳ ಹಳೇ ಸಂಬಂಧ, ಅವಿನಾಭಾವ ಸಂಬಂಧ. ದೇವೇಗೌಡ್ರೆ ಮಣ್ಣಿನ ಮಗ, ರೈತನ ಮಗ ಅಂತ ನೀವು ಹೇಳ್ಕೊಳ್ಳೋರು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಆ ನರೇಂದ್ರ ಮೋದಿ ಅವ್ರನ್ನ ಆಡಿ ಹೊಗಳ್ತಾ ಇದ್ದೀರಲ್ಲ, ನೀವೇ ಯೋಚನೆ ಮಾಡಿ, ಇದು ನ್ಯಾಯನಾ? ಈಗ ಕೋಮುವಾದಿಗಳ ಜೊತೆ ಕೈ ಜೋಡಿಸ್ಕೊಂಡ್ಬಿಟ್ಟವ್ರೆ. ಯಾರ ಜೊತೆ ಸೇರಿಸ್ಕೊಂಡಿರೋದು? ಕೋಮುವಾದಿಗಳು.
ಆದರೆ ಜನತಾದಳ ಎಸ್, ಜನತಾದಳ ಸೆಕ್ಯುಲರ್. ದಯಮಾಡಿ ನಾನು ಹೇಳ್ತೀನಿ ದೇವೇಗೌಡರಿಗೆ, ಆ ಎಸ್ ಅನ್ನ ತೆಗೆದಾಕ್ಬಿಡ್ರಪ್ಪ, ಯಾಕೆ ಸುಮ್ಮನೆ ಇಟ್ಕೊಂಡಿದ್ದೀರಿ ಅಂತ. ಜನತಾದಳ ಸೆಕ್ಯುಲರ್ ಅನ್ನೋದನ್ನು ತೆಗೆದಾಕ್ಬಿಡಿ. ಈಗ ಬಿಜೆಪಿ ವಕ್ತಾರರ ತರ ಕುಮಾರಸ್ವಾಮಿ ದೇವೇಗೌಡ ಇಬ್ರು ಮಾತಾಡಕ್ ಶುರು ಮಾಡ್ಕೊಂಡು ಕೇವಲ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ಜೊತೆ ಶಾಮೀಲಾಗಿ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೇಳ್ತಕ್ಕಂಥ ಸುಳ್ಳಿನಲ್ಲಿ ಇವರು ಕೂಡ ಸೇರ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ನಾವು ಈ ಯಾವ ಮಾತುಗಳಿಂದ ಕೂಡ ಧೃತಿಗೆಡಲಿಲ್ಲ. ಜೂನ್ 11ನೇ ತಾರೀಕು 2023 ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಇವತ್ತಿನವರೆಗೆ 170 ಕೋಟಿ ರಾಜ್ಯದಲ್ಲಿ 170 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಯಾವೆಲ್ಲರೂ ಮಾಡಿದ್ರ? ಹಿಂದೆ ಬಿಜೆಪಿ ಕಾಲದಲ್ಲಿ, ಸ್ವಾತಂತ್ರ್ಯ ಭಾರತದಲ್ಲಿ ಯಾವೆಲ್ಲರೂ ಮಾಡಿದ್ರ? ಇದನ್ನು ಮಾಡಿರೋರು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದೆ. ಅನ್ನಭಾಗ್ಯ ಯೋಜನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ 2013ರಿಂದ 2018ರವರೆಗೆ 7 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೆ. ಈ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. 5 ಕೆಜಿಗೆ ಇಳಿಸಿದ್ರು. ನಾವು ಚುನಾವಣಾ ಸಂದರ್ಭದಲ್ಲಿ ಹೇಳ್ದೋ, ಇವರು 7ರಿಂದ 5 ಕೆಜಿ ಗಳಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅದರಂತೆ ನಾವು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೇಳಿದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಪ್ಕೊಂಡ್ರು ಅಕ್ಕಿ ಕೊಡಕ್ಕೆ, ಲೆಟರು ಕೂಡ ಕೊಟ್ಟರು. ಕೊಡ್ತೀವಿ, ನಾವು ಅಕ್ಕಿ ಸಪ್ಲೈ ಮಾಡ್ತೀವಿ. ನಾವೇನು ಪುಕ್ಕಟೆ ಕೇಳಿರಲಿಲ್ಲ. 1 ಕೆಜಿಗೆ 34 ರೂಪಾಯಿ ಕೊಡ್ತೀವಿ, ಅಕ್ಕಿ ಕೊಡಿ, ಬಡವರಿಗೆ ಅಕ್ಕಿ ಕೊಡಬೇಕು, ನಾವು ಮಾತು ಕೊಟ್ಟಿದ್ದೀವಿ ಅಂತ ಹೇಳ್ದು. ಆದರೆ ಬಿಜೆಪಿ ಕೇಂದ್ರದ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವು ಅಕ್ಕಿ ಸಿಕ್ಲಿಲ್ವಲ್ಲ ಅಂತೇಳಿ ಪ್ರತಿಯೊಬ್ಬರಿಗೆ 5 ಕೆಜಿ ಅಕ್ಕಿಗೆ ಬದಲಾಗಿ 170 ರೂಪಾಯಿ ಕೊಡ್ತಾ ಇದ್ದೀವಿ. ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದೀವೋ ಇಲ್ಲ? ಮತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗ ಅರ್ಥ ಆಗ್ಬೇಕು ನನಗೆ? ಕೊಡ್ತಾ ಇದೀವೋ ಇಲ್ವೋ? ಎಲ್ಲ ಕೈ ಎತ್ತಿ ನೋಡೋಣ. ಸ್ವಲ್ಪ ಬಿಜೆಪಿಯವರು ತಿಳ್ಕೋಬೇಕು ಇದನ್ನ. ಬಿಜೆಪಿಯವರು ತಿಳ್ಕೋಬೇಕು. 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಯಾರು ಹಸಿದು ಮಲಗಬಾರದು, 3 ಹೊತ್ತು ಊಟ ಮಾಡಲೇಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಎಲ್ಲ ಬಡವರು ಕೂಡ ಶ್ರೀಮಂತರ ತರನೇ ಊಟ ಮಾಡತಕ್ಕಂಥ ವ್ಯವಸ್ಥೆ ಕರ್ನಾಟಕದಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಹೊಟ್ಟೆ ತುಂಬ ಊಟ ಮಾಡಬೇಕು.
ಈ ಕಾರ್ಯಕ್ರಮವನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಗೃಹ ಜ್ಯೋತಿ, ಯಾರು 200 ಯೂನಿಟ್ ವರೆಗೆ ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ ಪ್ರತಿ ತಿಂಗಳು, ಅವ್ರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ದುಡ್ಡನ್ನು ಕಟ್ಟಿಕೊಡ್ತಾ ಇದೆ. 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಲ್ಲ, ನಾವು ಕೊಡ್ತಾ ಇದ್ದೀವೋ ಇಲ್ಲ? 200 ಯೂನಿಟ್ ವರೆಗೆ ಫ್ರೀ ಕರೆಂಟ್, ಅದು ದುಡ್ಡೆಲ್ಲ ಉಳಿತಾಯ ಆಗ್ತದೆ, ಆ ದುಡ್ಡು ಉಳಿತಾಯ ಆಗ್ತದೆ. ಗೃಹ ಜ್ಯೋತಿ, ಗೃಹ ಜ್ಯೋತಿ ಪ್ರತಿ ಕುಟುಂಬದ ಯಜಮಾನಿಗೆ, ಆ ಗೃಹ ಲಕ್ಷ್ಮಿ ಕಾರ್ಯಕ್ರಮ ಪ್ರತಿ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಸ್ವತಂತ್ರ ಭಾರತದಲ್ಲಿ ಯಾವಾರು ಕೊಟ್ಟಿದ್ರ? ಸುಮಾರು 1,17,00,000 1,17,00,000 ಕುಟುಂಬಗಳಿಗೆ, ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ, ಪ್ರತಿ ತಿಂಗಳಿಗೂ 2,000 ರೂಪಾಯಿ. ಫ್ರೀ ಬಸ್, ಫ್ರೀ ಕರೆಂಟ್, 2,000 ರೂಪಾಯಿ, 5 kg ಅಕ್ಕಿ, ಜೊತೆಗೆ ಯುವ ನಿಧಿ. ಯಾರು 2022-23 ಪಾಸ್ ಆಗಿರ್ತಾರೆ, ಅವರು ಡಿಗ್ರಿ ಹೋಲ್ಡರ್ಸ್ ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು. ಯಾರಿಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ, ಅವರಿಗೆ 2 ವರ್ಷದವರೆಗೆ, ಡಿಗ್ರಿ ಹೋಲ್ಡರ್ಸ್ಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ ಅವರಿಗೆ 1,500 ರೂಪಾಯಿ ಈಗಾಗಲೇ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಜನವರಿಯಿಂದ.